ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಬಿಜೆಪಿಯ ಸಿ.ಟಿ. ರವಿ ಅವರು ನೀಡಿದ ಮುಲ್ಲಾ ಹೇಳಿಕೆ, ಅದು ವೈಯಕ್ತಿಕವಾಗಿ ಅವರನ್ನು ಮಾತ್ರ ಅಲ್ಲ, ಬಿಜೆಪಿಯನ್ನ ತೀವ್ರ ರೂಪದ ಮುಜುಗರಕ್ಕೆ ಸಿಲುಕಿತು. ಮುಲ್ಲಾಗಳಿಗೆ ಯಾಕೆ ನೀಟ್ ಪರೀಕ್ಷೆ? ಸೊ ಇದನ್ನ ಈ ಸಿ.ಟಿ. ರವಿಯವರ ಈ ಮಾತನ್ನ ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ಹಲವು ಕಡೆ ತೀವ್ರ ರೂಪದ ಟೀಕೆಗೆ ಒಳಪಡಿಸಲಾಯಿತು. ಅವರು ಅದನ್ನ ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ರು. ನಾನು ಮುಸ್ಲಿಮರ ಮೇಲೆ ಹೇಳಿಲ್ಲ, ಯಾರೋ ಒಬ್ಬ ಮುಲ್ಲಾನ ಬಗ್ಗೆ ಹೇಳಿದೆ ಅಂತಂದ್ರು. ಕೊನೆ ನೋಡಿದ್ರೆ ಅವರು ತೋರಿಸಿದ ಆ ವಿಜುವಲ್ಸ್ ಏನಿದೆ, ವಿಡಿಯೋ ಏನಿದೆ, ಅದು ದೆಹಲಿಯದೇ ಆಗಿರಲಿಲ್ಲ. ಹೀಗಾಗಿ ಸಂಪೂರ್ಣವಾಗಿ ಬಿಜೆಪಿ ಮುಜುಗರಕ್ಕೆ ಸಿಕ್ಕಿಸ್ಕೊಂಡು, ಇವತ್ತು ನಾನು ಹೇಳೋದಕ್ಕೆ ಹೊರಟಿರುವುದು ಒಂದು, ಸಿ.ಟಿ. ರವಿ ಭಾರತೀಯ ಜನತಾ ಪಕ್ಷದಲ್ಲಿ ಒಬ್ಬಂಟಿ ಆಗ್ತಿದ್ದಾರೆ ರಾಜ್ಯ ಬಿಜೆಪಿಯಲ್ಲಿ. ಯಾಕೆಂದ್ರೆ ಈ ಪ್ರಶ್ನೆ ಮೂಡುವುದಕ್ಕೆ ಕಾರಣ, ಅವರ ಈ ಹೇಳಿಕೆಯನ್ನ ಅವರ ಪಕ್ಷದಲ್ಲಿ ಯಾರೂ ಸಬ್ಸ್ಕ್ರೈಬೇ ಮಾಡಲಿಲ್ಲ. ಒಂದು ರೀತಿಯಲ್ಲಿ ಬಿಜೆಪಿಯ ಒಳಗೆ ಇದನ್ನ ನಿರ್ಲಕ್ಷ್ಯ ಮಾಡಲಾಯಿತು ಉದ್ದೇಶಪೂರ್ವಕವಾಗಿ. ಅದರ ಜೊತೆಗೆ ನಿರ್ಲಕ್ಷ್ಯ ಮಾಡಿದ್ದು ಮಾತ್ರ ಅಲ್ಲ, ಬಿಜೆಪಿ ವರಿಷ್ಠರು ಕೂಡ ಈ ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಂಡು ಸಿ.ಟಿ. ರವಿಗೆ ಕೆಲವು ಸಲಹೆ ಸೂಚನೆಗಳನ್ನ ನೀಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಅದು ಏನು ಅಂತಂದ್ರೆ, ಈ ಒಂದು ಹೇಳಿಕೆಯ ಅಗತ್ಯನೇ ಇರಲಿಲ್ಲ, ಯಾಕೆ ನೀವು ಈ ಹೇಳಿಕೆಯನ್ನು ಕೊಟ್ಟಿದ್ದೀರಿ? ಈ ವಿಚಾರದಲ್ಲೂ ಮುಲ್ಲಾ ಅವರನ್ನ ಯಾಕೆ ಎಳೆತಂದು ಮುಲ್ಲಾ ಅಂತ ಮಾತನಾಡಿದಿರಿ ಅಂತ ಹೇಳಿ ಬಿಜೆಪಿ ವರಿಷ್ಠರು ಪ್ರಶ್ನಿಸಿದೆ ಅಂತ ಹೇಳಿ ಆಗ್ತಾ ಇದೆ. ಯಾಕಂದ್ರೆ ಒಂದು, ಬಿಜೆಪಿ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ರಾಷ್ಟ್ರ ಮಟ್ಟದಲ್ಲೇ ಎಕ್ಸ್ಪೋಸ್ ಆಗೋಯ್ತು. ಪ್ರತಿ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ ಅವರು ಮುಜುಗರಕ್ಕೆ ಸಿಕ್ಕೊಂಡಿದ್ರು. ಈಗ ಲೇಟೆಸ್ಟ್ ಆಗಿ ಇವತ್ತು ಸುಪ್ರೀಂ ಕೋರ್ಟ್ ಅಬ್ಸರ್ವೇಷನ್ಗಳು ಏನಿದೆ, ಸೊ ಬಲಾತ್ಕಾರನೋ ಅದು ಇನ್ನೂ ಗೊತ್ತಿಲ್ಲ, ಪೊಲೀಸರು ನಡೆಸಿದ ದೌರ್ಜನ್ಯ ಅನ್ನೋದ್ರೆ ಅಗತ್ಯ ಇರಲಿಲ್ಲ ಅನ್ನುವ ಮಾತನ್ನ ಸುಪ್ರೀಂ ಕೋರ್ಟ್ ಹೇಳುವ ಮೂಲಕ ಬಿಜೆಪಿ ಇನ್ನೊಂದಿಷ್ಟು ಮುಜುಗರಕ್ಕೆ ಸಿಕ್ಕಾಕೊಂಡಿದೆ. ನಾನು ಬೆಳಗ್ಗೆ ಬಗ್ಗೆ ಮಾತಾಡಿದೆ, ನೈತಿಕತೆ ಇದ್ರೆ ಮೋಸ್ಟ್ಲಿ ಅಮಿತ್ ಶಾ ಅವರು ರಾಜೀನಾಮೆ ನೀಡಬೇಕಾಗಿತ್ತು. ಸೊ ಅಂತ ಒಂದು ಸಿಚುವೇಶನ್ ನಲ್ಲಿ ಇದ್ದಕ್ಕಿದ್ದಾಗ ಸಿ.ಟಿ. ರವಿ ಈ ಹೇಳಿಕೆಯನ್ನು ಕೊಟ್ಟರು. ಹೇಳಿಕೆ ಕೊಟ್ಟ ಮೇಲೆ ಸಿ.ಟಿ. ರವಿ ಅವರ ಕ್ಯಾರೆಕ್ಟರ್ ಬಗ್ಗೆ ಡಿಸ್ಕಷನ್ ಶುರುವಾಯಿತು, ಕುಡಿತದ ಬಗ್ಗೆ ಡಿಸ್ಕಷನ್ ಶುರುವಾಯಿತು. ಅವ್ರು ನಾನು ಕುಡಿಯಲ್ಲ ಅಂದ್ರು. ಸೊ ಅವ್ರು ಕುಡಿಲಿ ಬಿಡ್ಲಿ, ಅದು ವೈಯಕ್ತಿಕ ಸಂಬಂಧಪಟ್ಟಿದ್ದು. ಆದ್ರೆ ಯಾವನೋ ಕುಡಿಯೋನು ಸಾರ್ವಜನಿಕವಾಗಿ ಬಸ್ ಗಿಸ್ಸು ಎಲ್ಲೋ ಹೋಗಿ ಇನ್ನೊಂದು ಮಾಡಿ ಮತ್ತೊಂದು ಮಾಡಿ, ಕಾರ್ನಲ್ಲಿ ಹೋಗಿ ಇನ್ನೊಂದು ಮಾಡಿ ಮತ್ತೊಂದು ಮಾಡಿ, ಎಲ್ಲೋ ಆಕ್ಸಿಡೆಂಟ್ ಮಾಡಿ ಇನ್ನೇನೋ ಮಾಡಿದ್ರೆ ತಪ್ಪಾಟ. ಕೂಡ್ಕೊಂಡ್ರೆ ಮನೇಲಿ ಬಿದ್ದರೆ ಅವ್ರ ಹಣೆ ಬರ, ಯಾವನೇನು ಕ್ವಶನ್ ಮಾಡಕ್ ಆಗಲ್ಲ. ಸೊ ಆದ್ರೆ ಇಂತಹ ವಿಚಾರಗಳು ಎಲ್ಲ ಕೂಡ ಚರ್ಚೆಗೆ ಬಂತು. ಸೊ ಅದರಿಂದ ನನಗೆ ಮುಂದಿರುವ ಕೆಲವು ಪ್ರಶ್ನೆಗಳಿವೆ, ಅದನ್ನ ಚರ್ಚೆ ಮಾಡೋದಕ್ಕೆ ನಾನು ಇಷ್ಟಪಡೋದು. ಒಂದು, ಈ ಮುಲ್ಲಾ ಹೇಳಿಕೆ ಏನಿದೆ ಅದು ಸಿ.ಟಿ. ರವಿಗೆ ಮುಳುವಾಯ್ತಾ? ಈಗ ಬಿಜೆಪಿಯಲ್ಲಿ ಅವರು ಒಂಟಿ ಆದ್ರ ಅನ್ನೋದು ನನ್ನ ಮೊದಲ ಪ್ರಶ್ನೆ. ಸೊ ಸಿ.ಟಿ. ರವಿ ವಿರುದ್ಧ ಬಿಜೆಪಿ ಮೌನವಾಗಿರುವುದೇ ಅವ್ರ ವಿರುದ್ಧದ ಒಂದು ಕ್ರಿಯೆಯನ್ನ, ಇದು ಆಕ್ಷನ್ ಇದು ಅನ್ನೋದು. ಅದ್ರ ಜೊತೆಗೆ ಬಿಜೆಪಿಯ ವರಿಷ್ಠರು ಸಿ.ಟಿ. ರವಿಯ ಮೇಲಿನ ನಂಬಿಕೆಯನ್ನ ಕಳೆದುಕೊಂಡಿದ್ದಾರೆ. ಯಾಕೆಂದ್ರೆ ಸಿ.ಟಿ. ರವಿ ಅತಿ ವೇಗವಾಗಿ ಪ್ರವರ್ಧಮಾನಕ್ಕೆ ಬಂದ ಬಿಜೆಪಿ ನಾಯಕರುಗಳಲ್ಲಿ ಒಬ್ಬರು. ಅವರಿಗೆ ಹಲವರ ಕೃಪಾಶೀರ್ವಾದ ಇತ್ತು. ಬಿ.ಎಲ್. ಸಂತೋಷ್ ಅವರು ಸಿ.ಟಿ. ರವಿ ಅವ್ರನ್ನ ಬೆಳೆಸಿದವರಿರ್ಬೋದು. ಅದು ಅವರು ರಾಷ್ಟ್ರ ಮಟ್ಟಕ್ಕೆ ಹೋಗಿ ಕಾರ್ಯದರ್ಶಿ ಆಗ್ಬಿಟ್ಟು ತಮಿಳ್ನಾಡು ಇನ್ಚಾರ್ಜ್ ಆಗಿ ಎಲ್ಲ ಆದ್ರೂ, ಆ ಸಂದರ್ಭದಲ್ಲಿ ನನಗೆ ಕುತೂಹಲ ಇತ್ತು ಅವರು ಯಾವ ಭಾಷೆಯಲ್ಲಿ ಮಾತನಾಡ್ತಾರೆ ಅಂತ. ಅವರಿಗೆ ಮುಲ್ಲಾಗಳಿಗೆ ನೀಟ್ ಎಕ್ಸಾಮ್ ವಿಚಾರ ಯಾಕೆ ಅಂತ ಹೇಳಿದಾಗೆ, ಸೊ ಸಿ.ಟಿ. ರವಿ ಅವರಿಗೇನು ಇಂಗ್ಲಿಷ್ ಬರಲ್ಲ ಸರಿಯಾಗಿ, ಹಿಂದಿ ಬರಲ್ಲ, ಕನ್ನಡ ಬಂದು ಬರುತ್ತೆ. ಅವ್ರಿಗೆ ಯಾಕೆ ರಾಷ್ಟ್ರ ರಾಜಕಾರಣ? ಅವ್ರು ಉಸ್ತುವಾರಿ ಮಾಡ್ಕೊಂಡು ತಮಿಳ್ನಾಡಿನಲ್ಲಿ ಏನ್ ಮಾಡಿದ್ರು ಗೊತ್ತಿಲ್ಲ, ಹೋಗಿ ಬಿಜೆಪಿ ತಮಿಳ್ನಾಡು ಮುಳುಗ ಹೋಯ್ತು ಅವ್ರು ಉಸ್ತುವಾರಿ ಮಾಡಿದಾಗಲ್ಲ. ಅವ್ರ ಜೊತೆ ಯಾವ ಭಾಷೆಯಲ್ಲಿ ಮಾತಾಡ್ತಾರೆ? ತಮಿಳಂತೂ ಬರಲ್ಲ ಅವರಿಗೆ, ಅಲ್ವಾ? ಅವ್ರಿಗೆ ಲ್ಯಾಂಗ್ವೇಜ್ ಬರಲ್ಲ. ಸೊ ಯಾವ ವ್ಯಕ್ತಿ
ಕನ್ನಡ ಬಿಟ್ಟು ಬೇರೆ ಭಾಷೆಯ ಸಾಮಾನ್ಯ ಜ್ಞಾನವೋ ಇಲ್ವೋ ಅವನು ಇನ್ನೊಂದು ಸಮುದಾಯದ ಬಗ್ಗೆ ಮಾತಾಡ್ಬಿಟ್ಟು ಆ ಸಮುದಾಯಕ್ಕೆ ಯಾಕೆ ನೀಟ್ ಬೇಕು, ಯಾಕೆ ಅವರಿಗೆ ಎಜುಕೇಶನ್ ಬೇಕು ಅಂತ. ನಿಜವಾಗ ಅವ್ರಿಗೆ ಎಜುಕೇಶನ್ ಬೇಕಾ ಸಿಟಿ ರವಿ ಆಯ್ತಾ? ಅವ್ರಿಗೆ ಎಜುಕೇಶನ್ ಬೇಕು. ಯಾವ ರೀತಿ ಎಜುಕೇಶನ್? ಒಬ್ಬ ಮನುಷ್ಯ, ಒಬ್ಬ ರಾಜಕಾರಣಿ ಹೇಗಿರ್ಬೇಕು ಅನ್ನೋ ಎಜುಕೇಶನ್ ಬೇಕು ಅವರಿಗೆ. ಅದ್ರ ಜೊತೆ ಭಾಷೆ ಕಲ್ತ್ಕೋಬೇಕು. ಅವರಿಗೆ ಭಾಷೆ ಬರಲ್ಲ. ಸೊ ಹಾಗಿದ್ರೆ ಏನಾಯ್ತು ಅಂತ ನೀವು ನೋಡ್ತಾ ಹೋದ್ರೆ ಸಿ ಟಿ ರವಿ ಯಾವ ಹಂತಕ್ಕೆ ಹೋಗಿದ್ರು ಆ ಹಂತದಿಂದ ಪತನ ಪ್ರಾರಂಭ ಆಯ್ತು ಈಗ ಅವ್ರದ್ದು ಅಂತ. ಒಂದು ರಾಜ್ಯ ರಾಜಕಾರಣದಲ್ಲಿ ಅವರು ಬಿ ಎಲ್ ಸಂತೋಷ್ ಅವರ ಗುಂಪಿನಲ್ಲಿರುವುದು ಒಂದಾದ್ರೆ, ಇನ್ನೊಂದು ಅವರು ವಿಜೇಂದ್ರ ಯಡಿಯೂರಪ್ಪ ಅವರ ಜೊತೆ ಅಂತಹ ಆತ್ಮೀಯವಾದ ಸಂಬಂಧವನ್ನು ಹೊಂದಿಲ್ಲ. ಅವರ ವಿರುದ್ಧ ಕೂಡ ಕತ್ತಿ ಮಸಿಯುವುದು, ಇನ್ನೊಂದು ಮಾಡೋದು ಎಲ್ಲ ತಮ್ಮದೇ ಆದ ರೀತಿಯಲ್ಲಿ ರಾಜಕಾರಣ ನಡೆಸುವವರು. ಸೊ ಇಂತಹ ಒಬ್ಬ ರಾಜಕಾರಣಿ ರಾಷ್ಟ್ರ ಮಟ್ಟದಲ್ಲೂ ಮೇಲೇರಿ ಈಗ ಅವರ ಪತನ ಪ್ರಾರಂಭ ಆದದ್ದು ಅಂತ. ಸೊ ಏನ್ ಹೇಳಿಕೆ ಕೊಟ್ಟರು ನೀಟಿಗೆ ಸಂಬಂಧಪಟ್ಟ ಹಾಗೆ? ನೀವು ರಾಜ್ಯ ನಾಯಕರು ಯಾರೂ ಕೂಡ ಒಬ್ರು ಕೂಡ ಬಂದು ಅವ್ರನ್ನ ಡಿಫೆಂಡ್ ಮಾಡ್ಕೊಳ್ಳಿಲ್ಲ ಅಂತ. ರಾಜಕಾರಣದಲ್ಲಿ ಏನ್ ಗೊತ್ತಾ ನಿಮ್ಗೆ, ಒಬ್ಬ ನಾಯಕನ ಸುತ್ತಮುತ್ತ ಅವ್ರು ಹೇಳಿದ್ದನ್ನ ಸಬ್ಸ್ಕ್ರೈಬ್ ಮಾಡುವ ಜನ ಬೇಕಾಗಿರ್ತಾರೆ. ಯಾರು ಇಲ್ಲ ಅಂತಂದ್ರೆ ಅವರು ಪಕ್ಷದಲ್ಲಿ ಒಬ್ಬಂಟಿಯಾಗಿದ್ದಾರೆ ಅಂತ ಅರ್ಥ. ಅಥವಾ ಅವ್ರು ಏನು ಹೇಳೋದಕ್ಕೆ ಹೊರಟಿದ್ದಾರೆ, ಏನು ಮಾತನಾಡ್ತಾ ಇದ್ದಾರೆ, ಅದನ್ನ ಪಕ್ಷ ಒಪ್ಪುವುದಿಲ್ಲ. ಅಂದ್ರೆ ಸಿ ಟಿ ರವಿ ಅವರ ಹೇಳಿಕೆ ಏನಿದೆ, ಆ ಹೇಳಿಕೆಗಳು ಅವರ ವೈಯಕ್ತಿಕವಾದ ಹೊರತು ಪಕ್ಷಕ್ಕೆ ಸಂಬಂಧ ಇಲ್ಲೋ ಅನ್ನೋ ಸ್ಥಿತಿ ಬರೋದಿರುತ್ತಲ್ಲ, ಅದೇ ಬಹಳ ದೊಡ್ಡ ದುರಂತ. ಮತ್ತೆ ಒಬ್ಬ ರಾಜಕಾರಣಿ ಆದವನಿಗೆ ಈ ಎಮೋಷನಲ್ ಇಶ್ಯೂಗಳನ್ನ ಯಾವುದನ್ನ ಹೇಗೆ ಬಳಸ್ಕೋಬೇಕು ಅನ್ನೋದು ಗೊತ್ತಿರಬೇಕು. ಅವ್ರಿಗೆ ಮುಸ್ಲಿಂ ವಿರೋಧ ಇರೋದು ಎಲ್ಲರಿಗೂ ಗೊತ್ತಿದೆ. ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ಮುಸ್ಲಿಂ ವಿಚಾರದಲ್ಲಿ ಬಂದ್ಬಿಟ್ಟು ಬೆಂಕಿ ಹಚ್ಚುವ ಕೆಲಸವನ್ನು ಮಾಡ್ತಾರೆ. ಆದ್ರೆ ಬೆಂಕಿ ಎಲ್ಲಿ ಹಚ್ಚಬೇಕು ಅನ್ನೋದಾರ ಗೊತ್ತಿರ್ಬೇಕಲ್ಲ ಮನುಷ್ಯರಿಗೆ. ಆ ಜ್ಞಾನನೂ ಇಲ್ಲ. ಆ ಕಾರಣಕ್ಕಾಗಿ ಅವರು ಒಂದು ರೀತಿಯಲ್ಲಿ ಬಿಜೆಪಿಯಲ್ಲಿ ಒಬ್ಬಂಟಿ ಆಗಿದ್ದಾರೆ ಅನ್ನುವುದು ಬಹಳ ಸ್ಪಷ್ಟವಾದ ಅಭಿಪ್ರಾಯ ಅಂತ. ಸೊ ಅದಕ್ಕೆ ನಾನು ಒಂದು ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಬೇಕಾದ್ರೆ, ಇದು ಸಿ ಟಿ ರವಿ ಅವರ ಪತನದ ಸೂಚನೆ ಅಂತ. ಬಿಜೆಪಿಯ ಒಳಗಡೆ ಒಬ್ಬ ನಾಯಕನನ್ನ ತಿರಸ್ಕರಿಸೋದಿದ್ರೆ ಬಹಳ ಸಿಸ್ಟಮೆಟಿಕ್ ಆಗಿ ಅವ್ರನ್ನ ತಿರಸ್ಕರಿಸಿ ಕಸದ ಬುಟ್ಟಿಗೆ ಹಾಕ್ಬಿಡ್ತಾರೆ. ನೀವು ಅದಕ್ಕೆ ಉದಾಹರಣೆ ಸದಾನಂದ ಗೌಡರು ನೋಡ್ಬೋದು, ಇಂಥ ಹಲವು ಉದಾಹರಣೆ ಕೊಡ್ಬೋದು. ಸೊ ಒಂದು ಹಂತ ಇವರು ಪ್ರಯೋಜನಕ್ಕಿಲ್ಲ ಅನ್ನುವ ಒಂದು ತೀರ್ಮಾನಕ್ಕೆ ಬಿಜೆಪಿ ವರಿಷ್ಠರು ಬಂದ್ರೆ ಅಂಥವರನ್ನ ಮುಲಾಜಿಲ್ಲದೆ ಎತ್ತು ಒಗಿತಾರೆ ಅಂತ ಹಲವು ನಾಯಕರ ಪಟ್ಟಿ ಇದೆ. ಈಗ ಸಿ ಟಿ ರವಿ ಅವರಿಗೂ ಆ ಸ್ಥಿತಿ ಬಂದಂತೆ ಕಾಣುತ್ತೆ. ಅವರನ್ನ ಡಿಫೆಂಡ್ ಮಾಡ್ಕೊಳ್ಳುವ ಸ್ಥಿತಿಯಲ್ಲೂ ಕೂಡ ರಾಜಕೀಯ ಗುರುವಾದಂತ ಬಿ ಎಲ್ ಸಂತೋಷ್ ಇದ್ದಂತೆ ಕಾಣ್ತಾ ಇದೆ. ಅಂದ್ರೆ ಸಿ ಟಿ ರವಿ ಅವರ ಉಪಯೋಗ ಮುಗಿದು ಹೋಯ್ತಾ ಅನ್ನುವುದು ಬಹಳ ಮುಖ್ಯವಾದ ಪ್ರಶ್ನೆ. ಸೊ ನೋಡಿ, ನೀವು ಫಾರ್ ಎಕ್ಸಾಂಪಲ್ ನೋಡಿ, ಎಲ್ಲ ಈ ವಿಜೇಂದ್ರ ವಿರುದ್ಧ ಬೇಕಾದಷ್ಟು ಬದಲಾವಣೆ ಮಾಡುವ ಒತ್ತಾಯ ಬರಲಿ, ಇನ್ನೊಂದು ಬರಲಿ, ಮತ್ತೊಂದು ಬರಲಿ, ಆದ್ರೆ ಪಕ್ಷದ ವರಿಷ್ಠರು ಅದ್ರ ಬಗ್ಗೆ ಪಾಸಿಟಿವ್ ಆದ ರಿಯಾಕ್ಷನ್ ಅನ್ನು ಕೊಡ್ತಾ ಇಲ್ಲ. ಆ ಕಾರಣಕ್ಕಾಗಿ ಅವರ ವಿರೋಧಿಗಳ ಶಕ್ತಿ ಕುಂತಾ ಇದೆ. ವಿಜೇಂದ್ರ ಅವರ ವಿರೋಧಿಗಳ ಶಕ್ತಿ ಕುಂತಾ ಇದೆ. ಮತ್ತು ವಿಜೇಂದ್ರ ಅವರ ವಿರೋಧಿಗಳೇನಿದ್ದಾರೆ, ಯಡಿಯೂರಪ್ಪ ಅವರ ವಿರೋಧಿಗಳೇನಿದ್ದಾರೆ, ಅವರು ಬಹಳ ಮುಖ್ಯವಾಗಿ ವಿಜಯೇಂದ್ರ ಅವರ ಬದಲಾವಣೆಯ ಪ್ರಶ್ನೆಯನ್ನ ಸದಾ ಜೀವಂತವಾಗಿ ಇಡುವುದಕ್ಕೆ ಪ್ರಯತ್ನ ಮಾಡ್ತಾರೆ. ಆದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪಾಸಿಟಿವ್ ರೆಸ್ಪಾನ್ಸ್ ಏನಿದೆ ಅದು ವರಿಷ್ಠರಿಂದ ಬರ್ತಾ ಇಲ್ಲ. ಇಸ್ ಒನ್ ಥಿಂಗ್. ಸೊ ಈ ಮೂಲಕ ಯಾವಾಗ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ವಿರೋಧಿಗಳು ದುರ್ಬಲರಾಗ್ತಾರೋ, ಸಿ ಟಿ ರವಿ ಕೂಡ ದುರ್ಬಲರಾಗ್ತಾ ಹೊರಟಿರುವುದು ಅಂತ ಅಲ್ವಾ? ಸೊ ಹಾಗೇನೆ ಅವರು ಅವರನ್ನ ಇತ್ತೀಚೆಗೆ ನೋಡಿ, ಒಂದ್ 2-3 ಸತ್ಯ ಶೋಧನೆಗೋ ಇನ್ನೊಂದು ಶೋಧನೆಗೋ ಸಿ ಟಿ ರವಿ ಅವರನ್ನು ಕೊಡಲಾಗಿತ್ತು. ಅಲ್ಲಿ ಶೋಧನೆ ಮಾಡುವ ಕೆಲಸವೂ ಇರಲಿಲ್ಲ, ಇನ್ನೂ ಒಂದಿರಲಿಲ್ಲ. ಹಾಗಿದ್ರೆ ಅವರು ಈ ನಂಬಿಕೆಯನ್ನ ಕಳೆದುಕೊಂಡಿದ್ರೆ ಮುಂದೇನಾಗತ್ತೆ? ಈಗ ಅವರು MLC ಆಗಿದ್ದಾರೆ ನಿಜ, ಆದ್ರೆ ಅವರ ರಾಜಕೀಯ ಟಾಪಿಗೆ ಹೋಗೋದು ಮುಗಿದೇ ಹೋಯ್ತಾ ಇದ್ರೆ ಅವರಿಗೆ
ಸಂಪೂರ್ಣವಾಗಿ ಅವರನ್ನ ನಿರ್ಲಕ್ಷಿಸುವ ಮನಸ್ಥಿತಿಯಲ್ಲಿ ಬಿಜೆಪಿ ವರಿಷ್ಠರಿದ್ದಾರೆ ಅನ್ನುವ ಪ್ರಶ್ನೆ ಕೂಡ ಇದೆ. ಯಾಕೆಂದ್ರೆ ಬಿಜೆಪಿ ವರಿಷ್ಠರಿಗೆ ಒಂದು ಗೊತ್ತಿದೆ, ಅವ್ರಿಗೆ ಈ ಸಂದರ್ಭದಲ್ಲಿ ಏನು ಕಾಕ್ರೋಚ್ ಜನತಾ ಪಾರ್ಟಿ ಮತ್ತು ವಿದ್ಯಾರ್ಥಿ ಪ್ರತಿಭಟನೆ ಒಂದು ವಾತಾವರಣವನ್ನು ಸೃಷ್ಟಿಸುವ ಸಂದರ್ಭದಲ್ಲಿ ಮುಸ್ಲಿಂ ವಿರೋಧ ತಂದ್ರೆ ಅದು ವರ್ಕೌಟ್ ಆಗಲ್ಲ ಅನ್ನೋದು ಮೋದಿಗೆ ಅಮಿತ್ ಗೊತ್ತಿದೆ. ಈ ಮುಸ್ಲಿಂ ವಿರೋಧವನ್ನ ಎಲ್ಲಿ ತರಬೇಕು, ಹ್ಯಾಕ್ ತರಬೇಕು, ಹ್ಯಾಕ್ ಬಳಸ್ಕೋಬೇಕು ಅನ್ನೋದು. ಯಾಕೆಂದ್ರೆ ಒಂದು ಇಡೀ ಈ ಒಂದು ವಿದ್ಯಾರ್ಥಿ ಪ್ರತಿಭಟನೆ ಇದೆಯಲ್ಲ ದೆಹಲಿಯಲ್ಲಿ ನಡೆದದ್ದು, ಅದು ಐತಿಹಾಸಿಕವಾದದ್ದೇ. ಆ ಕಾರಣಕ್ಕಾಗಿ ಅದು ಕೋಮು ರಾಜಕಾರಣವನ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸಿ ಅದು ಬೆಳೆದದ್ದು ಅಂತ. ಸೊ ಯಾವಾಗ ಕೋಮು ರಾಜಕಾರಣ ಒಂದು ಇಶ್ಯೂ ಅಲ್ವೋ, ಹಿಂದೂ ಮುಸ್ಲಿಂ ಜಗಳನೋ ಇನ್ನೊಂದು ಮತ್ತೊಂದು ಇಶ್ಯೂ ಅಲ್ಲೋ, ಆಗ ಆ ಇಶ್ಯೂವನ್ನು ತರುವುದು ಅಪಾಯಕಾರಿಯಾದದ್ದು ಅನ್ನುವ ಅರಿವು ಕೂಡ ಮೋದಿ ಅಮಿತ್ ಶಾ ಇದೆ. ಇವರು ಮಾಡಿರುವ ಸಿಟಿ ರವಿ ಮಾಡಿರುವ ಮಹಾಪರಾಧ ಅಂತಂದ್ರೆ, ಯಾವ ಇಶ್ಯೂಗೆ ಹಿಂದೂ ಮುಸ್ಲಿಂ ಇದು ಅಗತ್ಯ ಇಲ್ವೋ ಆ ಇಶ್ಯೂವನ್ನ ಅವರು ಹಿಂದೂ ಮುಸ್ಲಿಂ ಆಗಿ ಅದನ್ನ ಬದಲಿಸುವ ಯತ್ನ ಮಾಡಿದ್ದು ಮತ್ತು ಅದಕ್ಕೆ ಬಂದಂತ ಪ್ರತಿಕ್ರಿಯೆಗಳು ಚೀತು ಅಂತ. ಅದ್ರ ಜೊತೆಗೆ ತಾವು ಇನ್ನೂ ಬಹಳ ಮುಖ್ಯವಾಗಿ ಗಮನಿಸಬಹುದಾದ್ದು ಅಂದ್ರೆ, ಮೋದಿಯವರ ಪಾಪ್ಯುಲಾರಿಟಿ ಗ್ರಾಫ್ ಇದೆಯಲ್ಲ, ಅದು ದಿನದಿಂದ ದಿನಕ್ಕೆ ಕುಸಿತಾ ಇದೆ. ನೀವು ಮೋದಿಯವರು 3 ಇನ್ಸ್ಟಾಗ್ರಾಮ್ ಪೋಸ್ಟ್ ಹಾಕಿದ್ರು, ಅದ್ರ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಬಂದ ಪ್ರತಿಕ್ರಿಯೆಯನ್ನು ಗಮನಿಸಿ. ಅಂದ್ರೆ ಮೋದಿಯವರ ಬಟ್ಟಂಗಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆ. ಸೊ ವಿದ್ಯಾರ್ಥಿಗಳಿಗೆ ಫ್ರೆಂಡ್ಸ್ ಅಂತ, ಸ್ನೇಹಿತರೇ ಅಂತ ಕರೆಯಬೇಕಾದಂತ ಅನಿವಾರ್ಯ ಸ್ಥಿತಿಗೆ ಮೋದಿಯವರು ಸಿಕ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ, ಈ ಕಾಲದಲ್ಲಿ ಸೊ ಹಿಂದೂ ಮುಸ್ಲಿಂ ವಿಚಾರ ಇದೆಯಲ್ಲ, ಅದು ಇಶ್ಯೂ ಅಲ್ವೇ ಅಲ್ಲ. ಅದನ್ನ ಇಶ್ಯೂ ಮಾಡುವ ವಾತಾವರಣ ಕೂಡ ಇಲ್ಲ. ಅದನ್ನ ಮಾಡಕ್ ಹೋದ್ರೆ ಅದು ಎಡ್ವರ್ಸ್ ಆಗುತ್ತೆ ಅನ್ನುವ ಕನಿಷ್ಠ ಜ್ಞಾನ ಸಿ ಟಿ ರವಿ ಅವರಿಗೆ ಇರಲಿಲ್ಲ. ಅವರು ಇದ್ದಕ್ಕಿದ್ದಾಗೆ ಇದನ್ನ, ಅದೇ ಏನ್ ಗೊತ್ತಾ, ಒಂದು ಮನುಷ್ಯನಿಗೆ ಓದಿರ್ಬೇಕಂಡ್ರಿ, ಚಿಂತನೆ ಇರ್ಬೇಕು. ಓದು ಇಲ್ಲದಿದ್ರೆ ನಿರಕ್ಷರ ಕುಕ್ಷಿಗಳು ಅಂತೀವಿ. ಬರೇ ಯಾವ್ದೊಂದು ಡಿಗ್ರಿನೋ ಇನ್ನೊಂದು ತಗೊಬಿಟ್ರೆ ಅವರು ಬಹುದೊಡ್ಡ ಇವ್ರು ಆಗಲ್ಲ ಅಲ್ವಾ. ಅವ್ರು ಕಾಲೇಜಿಗೆ ಹೋಗಿದಾರ ಬಿಟ್ಟಿದಾರ ನನಗೆ ಗೊತ್ತಿಲ್ಲ, ನನಗೆ ಅಗತ್ಯ ಇಲ್ಲ. ಆದ್ರೆ ನಿಜವಾದ ಅರ್ಥದಲ್ಲಿ ಸಿ ಟಿ ರವಿ ಸುಶಿಕ್ಷಿತರಲ್ಲ ಅಂತ. ಅವೊಬ್ಬ ಕೋಮುವಾದಿ ಕ್ರಿಮಿ. ಅದು ಸಂಘ ಪರಿವಾರದಿಂದ ಬಂದಂತ ಕೋಮುವಾದಿ. ಅವ್ರು ಬೆಳೆದಿದ್ದೇ ಹೇಗೆ ಅಂತಂದ್ರೆ, ಈ ಚಿಕ್ಕಮಗಳೂರಿನ ಬಾಬಾ ಬುಡ್ನಗಿರಿ ಮತ್ತು ದತ್ತಪೀಠದ ಗಲಾಟೆಯಲ್ಲಿ ಲೀಡರ್ ಆದದ್ದು. ನೋಡಿದ್ರೆ ಬಾಬಾ ಬುಡನ್ಗಿರಿ ಬಾಬಾ ಏನಿದ್ದಾರೆ, ಅವ್ರು ತಂದಿದ್ದು ಕಾಫಿ ತಂದಿದ್ದು ಅದು ಬಹಳಷ್ಟಿದೆ ಬಿಡಿ. ಅಂಥ ಇತಿಹಾಸವನ್ನ ಬದಲಿಸೋದಕ್ಕೆ ಹೋಗಿ ಮುಸ್ಲಿಂ ವಿರೋಧದ ಮೂಲಕ ಬಂದಂಥ ಒಂದು ದಟ್ ಕ್ರಿಮಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂಥ ವ್ಯಕ್ತಿ ಅವರು ಏನಿದೆ, ಈಗ ಹೋಗ್ಬಿಟ್ಟು ರಾಷ್ಟ್ರ ಮಟ್ಟದ ನಾಯಕರಾಗುವುದಕ್ಕೆ ಹೋಗಿ ಅವರ ಈ ಪತನ ಪ್ರಾರಂಭ ಆಗಿದೆ ಅಂತ. ಇನ್ನು ಅವರು ಚೇತರಿಸಿಕೊಳ್ಳುವುದು ಕಷ್ಟ. ಯಾಕೆಂದ್ರೆ ಬಿಜೆಪಿಗೆ ಕೂಡ ಅವರ ಅಗತ್ಯ ಮುಗಿದಿದೆ ಅಂತ ನನಗೆ ಅನ್ಸುತ್ತೆ. ಆದ್ದರಿಂದ ಅವರನ್ನ ಪಕ್ಕಕ್ಕೆ ತಳ್ಳುವ ಕ್ರಿಯೆ ಬಿಜೆಪಿಯಲ್ಲಿ ಪ್ರಾರಂಭ ಆಗಬಹುದು. ಈಸ್ ನಾಟ್ ಯೂಸ್ಫುಲ್. ಯಾಕೆಂದ್ರೆ ಅವರ ಗುರು ದುರ್ಬಲರಾದದ್ದು. 2, ಅವರ ಇಡೀ ರಾಜಕಾರಣ ಯಾವುದೇ ಫಲವನ್ನ ಕೊಡದೇ ಇರುವುದು. ಬಿಕಾಸ್ ಹಂತವಾಗಿ ಅವರ ವೈಫಲ್ಯ ಇದೆಯಲ್ಲ, ಅದು ಹೇಗಿದೆ ಅಂತ ಅಂದ್ರೆ, ಬಿಜೆಪಿ ವರಿಷ್ಠರಿಗೂ ಕೂಡ ಈಗ ಅವರು ಬೇಕು ಅಂತ ಅನಿಸ್ತಾ ಇಲ್ಲ. ದಟ್ ಇಸ್ ಸಿಚುವೇಶನ್. ಹಾಗಿದ್ರೆ ಮುಂದೆ ಏನಾಗುತ್ತೆ, ಲೆಟ್ಸ್ ವೇಟ್ ಅಂಡ್ ಸಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರವಾಗಿ ಮತ್ತೆ ಬರ್ತೀನಿ. ನನ್ನ ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಿಯನ್ನು ಉಳಿಸಿ, ನನ್ನನ್ನು ಆಶೀರ್ವದಿಸಿ. ಎಲ್ಲರೂ ನಮಸ್ಕಾರ.